ಮಜಾ ಭಾರತ. ಹಾಯ್ ಎಲ್ರಿಗೂ ನಮಸ್ಕಾರ. ಮರ ಅಂತಂದ್ಮೇಲೆ ಹಣ್ಣಿರ್ಬೇಕು, ಮನೆ ಅಂತಂದ್ಮೇಲೆ ಹೆಣ್ಣಿರ್ಬೇಕು, ಮನುಷ್ಯ ಅಂದ್ಮೇಲೆ ಕಣ್ಣಿರ್ಬೇಕು, ಬೆಳೆ ಬೆಳೆಯಕ್ಕೆ ಮಣ್ಣಿರ್ಲೇಬೇಕು. ನಿಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೆ ರಾತ್ರಿ 8 ಗಂಟೆಗೆ ನಾವು ಬಂದೇ ಬರಬೇಕು. ಯಾಕೆ ಅಂತಂದ್ರೆ ಇದು ಮಜಾ ಭಾರತ ಸೀಸನ್ 3. ಇಲ್ಲಿ ಮಜಾ ಫುಲ್ಲು. ಇವತ್ತಿನ ಎಪಿಸೋಡ್ಗೆ ನಮ್ಮ ಲವ್ಲಿ ಜಡ್ಜಸ್ ವೆಲ್ಕಮ್ ಮಾಡೋಣ. ಮಣ್ಣಿನ ಮಗ ಗುರು ಕಿರಣ್ ಸರ್, ಥ್ಯಾಂಕ್ ಯು. ಹಾಗೆ ಮನೆ ಮಗಳು ರಚಿತಾ ರಾಮ್. Thank you. All the best. ಇನ್ನು ನಕ್ಷತ್ರಕ್ಕೆ ರೆಡಿ ಆಗಿರುವಂತಹ ಆಸ್ಥಾನ ಕಲಾವಿದರೇ. ಬಾ 1 2 3 4 5 ಅಂತ ಎನರ್ಜೆಟಿಕ್ ಆಗಿ ರೆಡಿ ಆಗಿದ್ದಾರೆ. ನಾವ್ ಯಾಕೆ ಟೈಮ್ ವೇಸ್ಟ್ ಮಾಡೋಣ, ಬನ್ನಿ ಇವತ್ತಿನ ಮೊದಲನೇ ಸ್ಕಿಟ್ನ ನೋಡೋಣ. ಜಗತ್ತಲ್ಲಿ ತಮ್ಮ ಹತ್ರ ಇರೋದಕ್ಕೆ ಖುಷಿ ಪಡೋದಕ್ಕಿಂತ ಇಲ್ಲದೆ ಇರೋದಕ್ಕೆ ಬೇಜಾರು ಮಾಡ್ಕೊಳ್ಳೋದೇ ಜಾಸ್ತಿ. ಅದರಲ್ಲೂ ನಮ್ಮ ಸಾಮ್ರಾಣಿ ಕೇಳ್ಬೇಕಾ, ಪಕ್ಕದ ಮನೆ ಪಾಯಸಕ್ಕೆ ಆಸೆ ಪಡ್ತಾ ಇದ್ದಾನೆ. ಕತೆ ಏನೇನೆಲ್ಲ ಆಗ್ಬೋದು ಅಂತ ನೀವೇ ನೋಡಿ. ನಮಸ್ಕಾರ ಸರ್, ನನ್ನ ಹೆಸರು ಮನೆಯಾಳ ಮಾದೇಶ್ವರ ಅಂತ. ಓ ಮನೆಯಾಳ ಇವನಲ್ವಾ, ಮರ್ತೋಗ್ಬಿಟ್ಟಿದೆ. ಮ್ಯಾರೇಜ್ ಬ್ರೋಕರ್ ಮಾದೇಶ್ವರ ಅಂತ. ಜಗಪ್ಪ ಅಲ್ಲ, ಸಾರಿ ಕಣೋ, ಒಂದೇ ನೆನ್ಪಂದಂಗೆ. ಸಾಮ್ರಾಣಿ ಮತ್ತೆ ಇಲ್ಲ ಕಣ, ಇವತ್ ನಿನ್ ಮದ್ವೆ ಮಾಡ್ಸಿರೋದ್ ನಾನು, ಮುಂದೆ ರಚಿತಾ ಮೇಡಮ್ ಮದ್ವೆ ಮಾಡ್ಸೋದ್ ನಾನು, ಹಿಂದೆ ಗುರು ಸರ್ ಮದ್ವೆ ಮಾಡ್ಸಿದ್ ನಾನು. ಅಷ್ಟೇ ಯಾಕೆ, ಇದೇ ಸೆಟ್ ಅಲ್ಲಿ ಅಣ್ಣನ್ ಮದ್ವೆ ಮಾಡ್ಸಿರೋದು ನಾನೇ ಕಣ. ಒಂದ್ ನಿಮಿಷ ಇರು. ಮದುವೆ ಆದೆ ಅಂತ ಎಲ್ಲೋ ಹೋಗ್ಬಿಟ್ಟು ಆನೆ ಮೇಲೆ ಕೂತ್ಕೊಂಡ್ ಫೋಟೋ ತೆಗೆಸ್ಕೊಳ್ಳೋದು, ಕುದುರೆ ಮೇಲೆ ಕೂತ್ಕೊಂಡ್ ಫೋಟೋ ತೆಗೆಸ್ಕೊಳ್ಳೋದಲ್ಲ. ಈಗ ಹುಲಿ ಜೊತೆ ತಗ್ಸ್ಕತ್ತವ್ನೆ. ನಾನು ತೆಗೆಸ್ಕೊತೀನಿ ನೋಡಿ. ಏನ್ ತೆಗಿಸ್ಕೊತ್ಯಾ? ಓ ನಿನ್ ಹೆಂಡತಿ ನೋಡಿದ್ರೆ ಇಡೀ ಊರೇ ಉರ್ಕತ್ತದಲ್ಲೋ. ಮತ್ತೆ ಎಷ್ಟ್ ಚೆನ್ನಾಗವಳೆ ಮಗ ನಿಂಗೆ. ಮಗ ನಾನ್ ನೋಡಿ ಉರ್ಕೊಳ್ಳೋರು ಒಬ್ರ ಇಬ್ರ. ತೆಗೆಸ್ಕೊಬಿಡ ಒಂದು ಅಂದ ಬೆಸ್ಟ್ ಹೇಳ್ರಲ್ಲ. ಮಗ ಥ್ಯಾಂಕ್ ಯು, ಹ್ಯಾಪಿ ಮ್ಯಾರೇಡ್ ಲೈಫ್. ಓ ಇವಳು ನಂಗ ಮತ್ತೆ ನನಗೆ ಹೇಳು ಅಂದಿತ್ತು. ಓ ಹ್ಯಾಪಿ ಮ್ಯಾರೇಜ್ ಲೈಫ್. ಥ್ಯಾಂಕ್ ಯು. ಖಾಲಿ ಬಿಡ. ಥ್ಯಾಂಕ್ ಯು. ನಾನು ನೀ ಬೀಳ್ಬೇಡಮ್ಮ, ನೀ ಬಿದ್ರೆ ಮತ್ತೆ ಸ್ಟೇಜ್ ಮುರಿದೋಗೋದು, ಅದನ್ನ ಹೊರ್ತದಾಗ ಹಾಕೋದು, ಇದೆಲ್ಲ ಯಾವನಿ ಬೇಕು ಅಂತ. ಮದೇಶ್ವರ, ಮದುವೆ ಆಗಿರೋ ಖುಷಿಗೆ ಎಲ್ಲರಿಗೂ ಹೋಗಿ ಸ್ವೀಟ್ ಕೊಟ್ಬಿಟ್ಟು ಬಂದ್ಬಿಡ್ತು. ನಂಗೊಂದು ಕೊಡಪ್ಪ. ಸರಿ ಕೊಟ್ಬಾ. ಹಲೋ ಹಲೋ, ಯಾರು? ಅದು ಏನು? ಸ್ವೀಟ್ ತಗೊಳ್ಳಿ. ಯಾಕೆ? ಇವತ್ತು ನನ್ನ ಬರ್ಡೇ. ಹೌದಾ? ವಿಶ್ ಯು ಮೆನಿ ಮೋರ್ ಹ್ಯಾಪಿ ಡೇಸ್ ಆಫ್ ದ ಡೇ. ಎಲ್ಲ ಕೈ ಕೊಡಿ, ಪರವಾಗಿಲ್ಲ. ಓಕೆ, ಸ್ವೀಟ್ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಮಾದೇಶ್ವರ, ಏನ ಅವಳನ್ನ ಇವಳು ನೋಡಕ್ಕಿಂತ ಮುಂಚೆನೆ ನಾನು ನೋಡಿದ್ದೆ ಅಲ್ವಾ? ಕಣ, ನೀ ನೋಡಿದ್ದೆ. ನೀ 2 ಲಕ್ಷ ವರದಕ್ಷಿಣೆ ಕೇಳ್ದೆ, ನಿಂಗ್ ಕ್ಯಾನ್ಸಲ್ ಮಾಡಿ ಸೀತಾರಾಮ 1,90,000 ಕೇಳ್ದ, ಅವ್ನಿಗೆ ಕೊಟ್ಟು ಮದುವೆ ಮಾಡಿಸಿದ್ವಿ. ಬರೀ 10,000 ರೂಪಾಯಿಗೋಸ್ಕರ ಈ ಹುಡುಗಿನ ನನಗೆ ಮಿಸ್ ಮಾಡಿಸ್ಬಿಟ್ಟ. ಓ ಕಣ, ಚೆನ್ನಾಗಿರೋ ಹುಡುಗಿನ ಯಾಕೋ ಮಿಸ್ ಮಾಡಿಸ್ತೆ? ನನ್ ಲೈಫಲ್ಲಿ ಬರೀ 10,000ಕ್ಕೆ ಎಂತೆಂತದ ಮಿಸ್ ಆಗಿದೆ. ಇದ್ಯಾ ಪುಟ್ಕೋಸಿ ಸುಮ್ನೆ ಇರಲ್ಲ. ಇಂಥವಳು ಕಟ್ಟಿದಿಲ್ಲ. ಇವಳಿಗೇನೋ ಕಡಿಮೆ ಆಗಿದೆ. ಇವಳು ನೋಡೋ, ಅವಳು ಮೋಟ ಆಲೂಗಡ್ಡೆ, ಇವಳು ಮೂಟೆ ಆಲೂಗಡ್ಡೆ. ಸಕ್ಕತ್ತಾಗವಳೆ ಇವಳು. ಹಂಗಂತೀಯ? ಇವಳೇ ಬಾಯ್ಲೆ. ಯಾಕೋ ಬೇಜಾರೈತಿಯಾ? ಇಷ್ಟು ಚೆನ್ನಾಗವಳೆ. ಇವತ್ತು ನಿಮ್ ಫಸ್ಟ್ ನೈಟು ಮಜಾ ಮಾಡಿ. ಏನಾದ್ರು ಹೇಳ್ಕೊಳ್ಸ. ನಾ ಹೇಳ್ತೀನಿ, ಹೋಗ. ಅಮ್ಮ ಬಾಯಿಲೆ. ಏನ್ ಚೀಪಕ್ಕ? ಚೀಪಕ್ಕ? ನೀನ್ ನನ್ ಚೀಪಕ್ಕ. ಮಕ್ಕ ಸೇರ್ ತೋಡ್ಬಿಡ್ತೀನಿ. ಅದು ಚೀಪಕ್ಕ ಅಲ್ಲ, ಚಿಕ್ಕಪ್ಪ. ಓ, ನಾನು ಅಷ್ಟು ವಯಸ್ಸಾದಂತರ ಕಾಣ್ತೀನ? ಬಾಯಿಲೆ, ಇವತ್ತು ನಿಮ್ದು ಫಸ್ಟ್ ನೈಟು ನೋಡ. ಅಮ್ಮ ಬೇಡ ಅಂದ್ರು. ನೀನ್ ಬೆಳಗಾನ
ಓಕೆ ಯಾಕೆ ಏನ್ ಹೇಳ ಎಲ್ಲ ಗೊತ್ತು ಇವಳಿಗೆ ಸುಮ್ನೆ ನಾಟಕ ಏನಂದ ಮಾಡೋದು. ಅವನು? ಒಳಗ್ ಬನ್ರಿ ಹೇಳ್ತೀನಿ. ಏನ್ ಕಳಿಸ್ತೀಯೋ? ಏ ನಿಂಗ್ ಮತ್ ಹೊಸ್ದಾಗಿ ಹೇಳ್ಬೇಕ ನಿಂಗೇನ್ ಗೊತ್ತಿಲ್ವ ಎಲ್ಲ ಸುಮ್ನೆ ಕೇಳಲ್ಲ ಒಳಗಡೆ ಹೋಗು. ಅಣ್ಣಂಗೆ ಎನರ್ಜಿ ಕೊಡ್ರಿ ಎನರ್ಜಿ ಕೊಡ್ರು. ಅಪ್ಪ ಇಷ್ಟು ದಿನ ಮರ ಹತ್ಕೊಂಡು ನೋಡ್ತಿದ್ದೆ ಇವತ್ತು ಮಂಚನೆ ಮುರಿಬೋದಿವ. ಫಸ್ಟ್ ಟೈಮು ಬೇಜಾರಾಗ್ತಾ ಇದೆಯಲ್ಲ ಯಾಕೋ. ರೀ ಆ? ರೀ ಏನು ಅಂದ್ಬಿಟ್ಟು ಆ ಕಡೆ ಹೋಯ್ತವಳೆ. ರೀ ಅನ್ಕೊಂಡ್ ಹತ್ತಗೋದ್ರೆ ಹತ್ರಕ್ ಬರ್ಬೇಕಪ್ಪ. ಇದಕ್ಕೆ ಹತ್ರ ಎಲ್ಲ ಬರೆದು ಇಟ್ಕೋಬೇಡಪ್ಪ. ನಮ್ ಚಿಪ್ಪಕ್ಕ ಹೇಳಿದ್ರೆ ಅಷ್ಟು. ಏನಾಯ್ತು ಇಷ್ಟು ಬೇಗ ಬಂದ್ಬಿಟ್ಟ? ಕಚಡ ನನ್ನ ಮಗನ ಏನ್ ಹೇಳಿ ಕಳ್ಸಿದ್ಯೋ? ಅವಳು ಏನಂತವಳೆ? ಹ್ಞೂ ಅಂದ್ಲು. ನೀ ಏನಂದೆ? ಹ್ಞೂ ಅಂತ ಬಂದು ಅವಳೇ ಹೂ ಅಂದ್ರೆ ಹೂ ಅಂದಂತೆ. ಯಾವನಲ್ಲ ಲೇ ಲೇ ನೀನ್ ಹೇಳ್ತಾರ ಹೂನೇ ಬೇರೆ, ಅವಳು ಹೇಳ್ತಾರ ಹೂನೇ ಬೇರೆ ಕಣೋ. ಏನೀಗ ಬೈಲ್ ಏ ಸುಮ್ನೆ ನಿಮ್ಮಿಬ್ರ ಮಧ್ಯೆ ನಾ ಚೆನ್ನಾಗಿ ಅಕ್ಕ ಅದೇ ಬರ ಇಲ್ಲಿ. ಇನ್ನೀ ಏನೇನ್ ನೋಡ್ಬೇಕ ನಾನು. ಇಲ್ಲೇ ನಿಂತ್ಕೊಂಡು ನೋಡ್ಕೋ. ಇವಳೆ ರೀ ಅಲ್ಲ ಹತ್ರ ಬಂದ್ರೆ ಕೈಕಾಲ್ ಮುರ್ದ್ಬಿಡ್ತೀನಿ. ನೀನ್ ಅಲ್ಲೇ ಕುತ್ಕೊ, ನಾನು ಇಲ್ಲೇ ಕುತ್ಕೋತೀನಿ. ನನ್ನ ಮಗನೇ ಏನೋ ಹೇಳ್ಕೊಟ್ಟಿದ್ದಿ, ಏನು ಗೊತ್ತಿಲ್ಲ ಕಣವಳಿಗೆ. ಖುಷಿ ಪಡೋ ಅಪ್ಪಿ ಇಲ್ಬಾ. ಏನೋ ಈ ಪ್ರಪಂಚದಲ್ಲಿ ಎಲ್ಲ ಗೊತ್ತಿರೋರೇ ಜಾಸ್ತಿ. ಅಂತದ್ರಲ್ಲಿ ಈ ಶತಮಾನದಲ್ಲಿ ಏನು ಗೊತ್ತಿಲ್ಲದೆ ಹುಡುಗಿ ಸಿಕ್ಕಾಳೆ ಅಂದ್ರೆ ಖುಷಿ ಪಡ್ಬೇಕು ನೀನು. ಹೌದಾ? ಏನು ಏನಂತಲ್ಲಪ್ಪ ಆನೆ ಮೇಲೆ ಕುದುರೆ ಮೇಲೆ ತೆಗಿಸ್ಕೊ ಫೋಟೋ ಇವಾಗ. ಆನೆ ಮೇಲೆ ಹೂ, ಕುದುರೆ ಮೇಲೆ ಹೂ, ಎಲ್ಲ ಸೇರ್ಕೊಂಡು ನನಗೂ ಅಂತವ್ರೆ. ಕಾಫಿ ತಗೋಬಾರೆ. ಖಾರದ ಪುಡಿ ಇಲ್ಲ ರೀ. ಖಾರದ ಪುಡಿ ಇಲ್ಲ. ಯಾವನಾದ್ರೂ ಕಾಫಿ ಖಾರದ ಪುಡಿ ಹಾಕ್ತಾನೇನೆ. ಓ ಮೋಸ್ಟ್ಲಿ ಉಪ್ಪು ಹಾಕ್ತಾರೆ ಅನ್ಸುತ್ತೆ. ನಿನ್ನ ಕಾಫಿ ಮಾಡಕ್ ಬರಲ್ವಾ? ನಂಗ್ ಕಾಫಿ ಎಲ್ಲ ಬಿಸಿನೀರ್ ಮಾಡಕ್ಕೂ ಬರಲ್ಲ. ನಿಮ್ಮ ಅಮ್ಮನ ಹತ್ರ ಹೇಳಿಸ್ಕೊಂಡಿಲ್ವೇನೆ? ನಮ್ಮ ಮನೇಲಿ ನಮ್ಮ ಅಪ್ಪ ಕಣಪ್ಪ ಎಲ್ಲ ಅಡ್ಗೆ ಮಾಡೋದು. ನನ್ನ ಫ್ಯೂಚರ್ ನನ್ನ ಕಣ್ಣು ಮುಂದೆ ಕಾಣಿಸ್ತಿದ್ದೀರ ಸರ್. ಮಾದೇಶ್ವರ ಬರಲಿ. ಮಾದೇಶ್ವರ ಏನೋ ಮಾದೇಶ್ವರ ಒಂದು ಟೀ ಕುಡಿಯಕ್ಕೂ ಬಿಡಲ್ಲ ಗುರು ನೀನು. ತಗೊಬಿಡ್ತೀನಿ. ಇದಕ್ಕೆ ಅವಳು ಕಾಫಿ ಮಾಡುವಂತಂದ್ರೆ ಖಾರದ ಪುಡಿ ಇಲ್ಲ ಅಂತ ಅವಳೆ. ಖಾರದ ಪುಡಿನು ಮಾದೇಶ್ವರನೇ ತಂದು ಕೊಡ್ಬೇಕಾ? ಕತ್ತಡ ನನ್ನ ಮಗನೇ. ಮತ್ತೆ ಯಾವನಾದ್ರೂ ಕಾಫಿ ಖಾರದ ಪುಡಿ ಹಾಕ್ತೀನಿ ನೀನು. ಖಾರದ ಪುಡಿ ಕಾಫಿ ಕೇಳ್ತವಳ. ಅವಳು ಕಾಫಿ ಮಾಡಕ್ ಬರ್ದೇ ಇದ್ರು ಪರವಾಗಿಲ್ಲ ಕಣ, ಅದ್ರೊಳಗೆ ಏನಾಗ್ತಾರೆ ಅಂತಾನೆ ಗೊತ್ತಿಲ್ವಲ್ಲ ಅವಳಿಗೆ. ಸಿಟ್ಟು ಏನ ಸುಸು? ಬಿಸಿ ಬಿಸಿ ಕಾಫಿ ರೆಡಿ. ಆದ್ರೆ ನಾನೇ ಕುಡಿಸ್ಬೇಕು. ಕಾಫಿ ಏನೇ ಇದು? ಕಾಫಿ ಏನೇ? ನೋಡ್ದ ಅವನ ಹೆಂಡತಿಗೂ ಕಾಫಿ ಮಾಡಕ್ ಬರಲ್ಲ. ಜೇನ್ ತುಪ್ಪ ಅವನ್ ನೋಡಿದ್ರೆ ಕಾಫಿನ ಕೆಳಗ್ ಚೆಲ್ಬಿಡ್ತೀಯ ತುಪ್ಪ ಅಂತ. ನಾನು ಕಾಫಿ ಕುಡಿಬೇಕಾಗಿರೋ ಕೈಯಲ್ಲಿ ಅದ್ರಾಬೆ ನನ್ನ ಮಗ ಕಾಫಿ ಕುಡಿತವನಲ್ಲ. ಲೇ ಶಾಮ್ರಾಣೆ, ಹೆಂಗಿದ ಮೈಗೆ? ನನ್ನ ಹೆಂಡತಿಗೆ ಹೋಗೇ ಬರ ಅಂತಿದ್ಯಾ? ಸೋಷ್ಮಿತಾ ನನ್ನ ಹೆಂಡತಿ. ಲೇ ಅಪ್ಪ, ಇಲ್ಲಿ ನಿನ್ ಹೆಂಡತಿ ವಿಷಯ ನಮ್ಮಿಬ್ಬರು ಮಾತು ನೀ ಮಾತಾಡ್ಬೇಡ. ಅದೇ ಕಣ, ನನ್ನ ಹೆಂಡತಿ ವಿಷಯ ಯಾಕೆ ಮಾತಾಡ್ತಿದ್ಯಾ? ಇವಳು ನೋಡಕ್ಕಿಂತ ಮುಂಚೆನೆ ಮೊದಲು ನಾನ್ ನೋಡಿದ್ದೆ.
2 ಲಕ್ಷ ವರದಕ್ಷಿಣೆ ಜಾಸ್ತಿ ಕೇಳಿದೆ ಅಂತ ಅಂದ್ಬಿಟ್ಟು ಈ ನನ್ನ ಮಗ ನಿನಗ್ ಮದ್ವೆ ಮಾಡ್ಬಿಟ್ಟವನೇ. ಲೇ ಸಾಮ್ರಾಣೆ, ಮದುವೆಗೆ ಮುಂಚೆ 10-20 ಜನ ಹುಡುಗಿನ ನೋಡ್ತೀವಿ. ನೋಡ್ದವ್ರನ್ನೆಲ್ಲ ನನ್ನ ಹೆಂಡ್ತಿ ಅನ್ಕೊಂಡ್ರೆ ಹೆಂಗೆ? ನಾನು 10 ಜನದ ಬಗ್ಗೆ ಮಾತಾಡ್ತಾ ಇಲ್ಲ ಬ್ರದರ್. ನನ್ನನ್ ಮದ್ವೆ ಆಗ್ಬೇಕಾಗಿರೋ ಈ ಹೆಂಡ್ತಿ ನಿನ್ನ ಮದ್ವೆ ಆಗೋಳೆ ಅಂತ ಹೇಳ್ತಾ ಇದ್ದೀನಿ. ಲೇ ಮಾತಾದ್ರೆ ನನ್ನ ಹೆಂಡ್ತಿ ಅಂತಿದ್ಯಲ್ಲೋ. ಸುಸ್ಮಿತಾ ನನ್ನ ಹೆಂಡ್ತಿ. ಈಗ ನೀನ್ ಯಾರನ್ನಾರ ಲವ್ ಮಾಡಿದ್ಯಾ? ಮಾಡಿದ್ದೆ. ಈಗ ಅವಳೆಲ್ಲಿ? ಮದುವೆ ಮಾಡ್ಕೊಂಡು ಹೋದ್ಲು. ಅವಳಿಗೆ ಏನಂತ ಪರಿಚಯ ಮಾಡಿಸ್ಕೊಡ್ತೀಯ ನನಗೆ? ನನ್ನ ಲವರ್ ಅಂತ ಪರಿಚಯ ಮಾಡಿಸ್ತೀನಿ. ಅಪ್ಪನ್ ಗುಡ್ದು ಮಾತಾನೆ. ನಾನು ಮೊದಲು ನೋಡಿರೋ ಹುಡುಗಿ ನನ್ನ ಹೆಂಡತಿ ಆಗ್ಬೇಕಾಗಿತ್ತು, ಆದ್ರೆ ಈಗ ನಿನ್ನ ಹೆಂಡತಿ ಆಗೋಳೆ ಅಂದ್ರೆ ನಾನು ಹೆಂಡತಿ ಅಂತಾನೆ ಕರಿತೀನಪ್ಪ. ಮಾತಾಡ್ಕುರು. ಅಲ್ಲ ನೀವಿಬ್ರು ಏನಾರ ವ್ಯವಹಾರ ಕುದುರ್ಸ್ಕೊಂಡು ಕ್ಲಾರಿಟಿ ಬರ್ತಿರೋ ನೋಡ್ತಾ ಇದೀನಿ. ವ್ಯವಹಾರ ಇದ್ಯಾಕ್ಲ 20,000? 10,000 ಅಲ್ಲ, 20,000 ಕಳ್ಸಿದ್ದೀನಿ. ಅವಳು ಇವತ್ತು ನನ್ನ ಮನೆಗೆ ಬಂದು ಕಾಪಿ ಮಾಡ್ಬೇಕು. ನನ್ಗೆ ಯಾಕೆ 10,000 ಕಳಿಸ್ದೆ? 10,000 ಕಳಿಸಿದೀನಿ. ನಿನ್ ಹೆಂಡತಿ ಅವ್ನ ಮನೇಲಿ ಕಾಪಿ ಮಾಡ್ಬೇಕು. 10,000 ಕೊಟ್ಬಿಟ್ಟು ಕಾಪಿ ಮಾಡಂತ ಹೇಳ್ತಿದ್ಯಲ್ಲ ನಾಯಿ ನನ್ನ ಮಗನೇ. ಮುಚ್ಚಾಲೆ, ಒಂದು ಕಾಪಿಗೆ ಅವನ 10,000 ಕೊಡ್ತಾನ ಸರ್? ನಾನ್ ಕೊಟ್ಟಿದ್ದೀನಿ, ಕಳ್ಸಲು ಆಗಲ್ಲ ಬ್ರೋ. ಆಗಲ್ಲ. ಏನು ಗುರು ಆಗಲ್ಲ ಅಂತವನೇ. ಅಯ್ಯೋ ನೀವ್ ಯಾಕೆ ತಲೆ ಕೆಡಿಸ್ಕೊತಿದ್ದೀರಾ ರೀ? ಇದಕ್ಕೆಲ್ಲ ನೀವು ತಲೆ ಕೆಡಿಸ್ಕೋಬೇಡಿ. ನಿರಂಜನ್ ಮದ್ವೆಗ್ ಮುಂಚೆ ನನ್ ಲೈನ್ ಹೊಡಿತಿದ್ರು. ಸುತ್ತಾ ಇದ್ರು. ನಾನೇನಾದ್ರೂ ಅವ್ರಿಗೆ ಸಿಕ್ಬಿಟ್ನಾ? ನಾನೇನಾದ್ರೂ ಅವ್ರನ್ನ ಮದ್ವೆ ಆಗ್ಬಿಟ್ನಾ? ಅದು ಹಾಳಾಗೋಗ್ಲಿ. ದಚ್ಚು ಹೆಣ್ ನೋಡಕ್ಕೆ ಅಂತ ಮೊದ್ಲು ನಮ್ ಮನೆಗೆ ಬಂದಿದ್ದು. ದಚ್ಚು ಅದೇ ದರ್ಶನ್. ನಾನೇನಾದ್ರೂ ಒಪ್ಪಿಟ್ಟು ಅವ್ರನ್ನ, ನಾನು ಅವ್ರನ್ನ ಮದ್ವೆ ಆಗ್ಬಿಟ್ನಾ? ನಾನು ಅವ್ರ ಕಾಲ ಇಟ್ಟು ಇಲ್ವಲ್ಲ ನೀನು? ಅಲ್ಲ, ಈಗ ಇವರು ಅಕಸ್ಮಾತ್ ನನಗೆ ಈ ತರ ಕಾಫಿ ಕುಡಿಸಿ ಅಂತ ಹೇಳಿದ್ರೆ ಕುಡಿಸ್ಬಿಡ್ತೀನ? ಇಲ್ಲ ಅಂದ್ರೆ ಅವರು ಹೀಗೆ ತಬ್ಗೋ ಅಂದ ತಕ್ಷಣ ನಾನ್ ತಬ್ಕೊಂಡ್ಬಿಡ್ತೀನ? ಇಲ್ಲ ಅಂದ್ರೆ ಹೋಗೆ ಒಳಕ್ಕೆ. ಅಲ್ಲ, ಆತರ ಮುತ್ಕೊಳ್ಳೋ ತಕ್ಷಣ ನಾನ್ ಕೊಟ್ಬಿಡ್ತೀನ? ನೋಡೋ ಮಾತಲ್ಲೇ ಎಂತ ಫೀಲ್ ಕೊಡ್ತಾವಳು ನೋಡೋ. ಇವಳು ನೋಡ ಮೂಟೆ ಆಲೂಗೆಡ್ಡೆ ಇದ್ದಂಗ ಅವಳು. ಇವಳು ಯಾಕೋ ಬ್ಯಾಡ ಕಡ ನನ್ಗೆ. ಏನೋ ಅನ್ಸರ್ಸ್ಕೊಂಡು ಹೋಗ್ರ. ಒಂದ್ ನಿಮಿಷ ಬರೇ. ಅಲ್ಲ, ಅವ್ರಿಬ್ರು ಕಾಫಿ ಕುಡ್ಸೋದ್ ನೋಡಿದ್ರೆ ನಿನ್ಗೆ ಏನ್ ಅನಿಸ್ತಾ ಇದೆ? ಏನನ್ಸುತ್ತೆ ಅಂದ್ರೆ ಅವಳು ನಿಮ್ಗೆ ಮುತ್ತು ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಏನೋ ನಂಗೆ ಹೊಟ್ಟೆ ಹಸಿತೈತೆ, ಬಂದು ಅಡಿಗೆ ಮಾಡಿ. ನಿಂಗೆ ಅಡಿಗೆ ಮಾಡಕ್ಕೂ ಬರಲ್ವಾ? ನಾನು ಆಗ್ಲೇ ಹೇಳಿಲ್ವೇನಪ್ಪ ನನ್ಗೇನು ಬರಲ್ಲ ಅಂತ. ಏನ್ ಕೂರು, 1 ನಿಮಿಷ ಸ್ಟೇಜ್ ಅಲ್ಲಿ ನಾನಿಲ್ಲ ಅಂದ್ರೆ ಕಾಮಿಡಿ ಮಾಡಕ್ ಆಗಲ್ವಾ? ಅಲ್ಲಿ ಅಡಿಗೆ ಮಾಡು ಅಂತಂದ್ರೆ ಬರಲ್ಲ ಅಂತವಳಪ್ಪ. ಮಕ್ಕ ಚೇಪ್ ಹೊಡ್ಬಿಡ್ತೀನಿ. ಗಂಡಂಗ್ ಅಡ್ಗೆ ಮಾಡು ಅನ್ನೋದಲ್ಲ, ಗಂಡಂಗೆ ಅಡ್ಗೆ ಮಾಡಿ ನೀನೇ ಕರಿಬೇಕು. ನಂಗ್ ಬರಲ್ಲ ಚಿಕ್ಕಪ್ಪ. ಏನ್ ಚೀಪದಮ್ಮ? ಚಿಕ್ಕಪ್ಪ ಅದೇ ಲೇ ಅವಳಿಗೆ ಲೈಫಲ್ಲಿ ಕ್ಲಾರಿಟಿ ಇಲ್ಲ ಕಣ. ಅವಳಿಗೆ ಮಾಡೋ ಕೆಲಸದಲ್ಲೂ ಕ್ಲಾರಿಟಿ ಇಲ್ಲ. ಗಂಡ ಅನ್ನೋ ಡೆಡಿಕೇಶನ್ ಇಲ್ಲ. ಅವಳು ಟೀ ತಂದ್ರೆ ಡಿಕಾಕ್ಷನ್ ಇಲ್ಲ. ಪಕ್ಕದ ಮನೆಯವ್ರಿಗೆ ಸ್ವಲ್ಪನೂ ಲಿಮಿಟೇಷನ್ ಇಲ್ಲ. ಅವ್ರು ನೋಡೋ ಇವಳಿಗೆ ಇಮಿಟೇಷನ್ ಬರ್ತಾ ಇಲ್ಲ. ಏನು ಅಂದ್ರೆ ಏನ್ ಸುಸು? ಸೀತಾರಾಮ್ ಅವ್ರೆ, ಹೇಳಿ. ಮಧ್ಯಾಹ್ನ ಅಡ್ಗೆಗೆ ಏನ್ ಮಾಡ್ಲಿ? ರಾಗಿ ಮುದ್ದೆ ಮಾಡಿ ನಾಟಿ ಕೋಳಿ ಸಾಂಬಾರ್ ಮಾಡು. ಫಟಾಫಟ್ ಅಂತ ಮಾಡ್ಕೊಡ್ತೀನಿ. ಅಲ್ಲೋಡ ಕುಳಿಮಿಂಟಿ ಚಿಟಿಕೆ ಹೊಡ್ಕ ಕೆಲಸ ಮಾಡ್ತಾವಳೆ. ಇವಳು ಬಂದಾಗಿಂದ ಊಟ ಅಂತ ಉಗುರು ತಿಂತವಳೆ ಹೊರತು ಒಂದು ಕೆಲ್ಸನೂ ಮಾಡ್ತಾ ಇಲ್ಲ ಕಣ. ಸಾಮ್ರಾಣಿ ಮಾತಾದ್ರೆ ನನ್ನ ಹೆಂಡತಿಯಿಂದ ಯಾಕೆ ಬೀಳ್ತಾ ಇದ್ಯಾ? ನಿನ್ನ ಹೆಂಡತಿ ಅಲ್ವಾ? ನನ್ನ ಹೆಂಡತಿ ಸುಸ್ಮಿತಾ. ಬ್ರದರ್, ನಾನ್ ಹೇಳೋದ್ ಕೇಳ್ಕೊ. ನಿನ್ನ ಹೆಂಡತಿ ಮೇಲೆ ನಿನಗೆ ಎಷ್ಟು ಅಧಿಕಾರ ಇದೆಯೋ ನನಗೂ ಅಷ್ಟೇ ಅಧಿಕಾರ ಇದೆ. ನನ್ನ ಹೆಂಡತಿ ಮೇಲೆ ನಿನ್ನ ಅಧಿಕಾರ ಏನಲ್ಲ? ಅಲ್ಲಪ್ಪ, ಈಗ ನೀನು ಮದ್ವೆಗೆ ಮುಂಚೆ ಅವಳನ್ನ ನೋಡಕ್ ಹೋದಾಗ ಅವಳ ಕೈಯಲ್ಲಿ ನೀನು ಕಾಫಿ ಕುಡ್ದಿದ್ಯಾ, ನಾನು ಕಾಫಿ ಕುಡ್ತೀನಿ. ಹೌದು. ಇವನು ಸ್ವೀಟ್ ತಿಂದವನೇ, ನಾನು ಸ್ವೀಟ್ ತಿಂತಿದ್ದೀನಿ. ಹೌದು. ಈಗ ನೀನು ಒಬ್ಬನೇ ಸಂಸಾರ ಚೆನ್ನಾಗ್ ಮಾಡಿದ್ರೆ ನಾನೇನ್ ತಟ್ಲಪ್ಪ? ನೋಡು, ದೂರದ ಬೆಟ್ಟ ನುಣ್ಗೆ ನಿನ್ನ ಹೆಂಡತಿ ಸಣ್ಣಿಗೆ ಅಂತ ಗಾದೆ ಮಾತನ್ನ ದೊಡ್ಡವ್ರು ಹೇಳವ್ರಪ್ಪ. ನೋಡೋ, ಈ ಲಾಜಿಕ್ ಎಲ್ಲ ಮಾತಾಡ. ನನ್ಗೆ ತಲೆ ಕೆಟ್ಟ ಸರಿಯಿಲ್ಲ ನಾನು. ನೋಡು ಮತ್ತೆ ಮಗನೇ, ಅಡ್ಗೆ ರೆಡಿ. ನನಗೆ ಅದು ಬೇಕು ಕಣೋ. ಏನ್ರಿ ನನ್ಗೆ ಹಸು
ಇದೆ. ನನಗೆ ಈ ಮೂಟೊಳಗೆ ಬೇಡ ಕಣ. ನೋಡ ಸಾಮ್ರಾಣೆ, ನಿನ್ ಹೆಂಡತಿಗೆ ಅಡ್ಗೆ ಮಾಡಕ್ ಬಂದಿಲ್ಲ ಅಂದ್ರೆ ಹೋಟ್ಲಿಂದ ಪಾರ್ಸಲ್ ತಗೊಂಡ್ ತಿನ್ನು. ಅದ್ ಬಿಟ್ಬಿಟ್ಟು ಮೊದಲು ನೋಡ್ದವಳನ್ನ 2 ಲಕ್ಷ ಕೊಟ್ಟು ಹೆಂಡತಿ ಮಾಡ್ಕೊಂತೀನಿ, ಆಮೇಲೆ ನೋಡ್ದವಳ 4 ಲಕ್ಷ ಕೊಟ್ಟು ಹೆಂಡತಿ ಮಾಡ್ಕೊಂತೀನಿ ಅಂತ ರಾಜ್ಕೋಗಕ್ಕೆ ನನ್ನ ಹೆಂಡತಿ ಏನು ಜಮೀನಲ್ಲ, ನನ್ನ ಹೆಂಡತಿ ಸುಷ್ಮಿತಾ ಅಷ್ಟೇ. ಮಗನೇ ಕಾಲು ಕೈ ಮುಡ್ಬಿಡ್ತೀನಿ. ಏನ್ ಗುರು ಫಸ್ಟ್ ಟೈಮ್ ಸೀತಾರಾಮ ಟೈಮಿಂಗ್ ಅಲ್ಲಿ ಡೈಲಾಗ್ ಹೊಡೆದೋಯ್ತಾನೆ. ನಾಯಿ ಅವನ್ ಟೈಮು ಚೆನ್ನಾಗಿರೋದ್ರಿಂದ ನನ್ನ ಮಗ ರೈಮಿಂಗ್ ಅಲ್ಲಿ ಡೈಲಾಗ್ ಹೊಡೆದ್ಬಿಟ್ಟು ಹೋಗ್ತಾವನೆ. ನನ್ನ ಟೈಮು ಚೆನ್ನಾಗಿಲ್ಲ, ರೈಮಿಂಗ್ ಇರ್ಲಿ, ನಾನು ಹೊಡೆಯೋ ಡೈಲಾಗು ಟೈಮಿಂಗ್ ಅಲ್ಲೂ ಪಂಚ್ ಆಗ್ತಾ ಇಲ್ಲ ಕಣ. ಗೊತ್ತಾಗ್ತಾ ಇದೆ ಇವತ್ತು ಏನಕ್ಕೂ ಆತರ ಆಗ್ತಾ ಇದೆ ನೋಡಿ. ನನ್ನ ಮಗನೇ ನಂಗೆ ಹಸುವಾಗ್ತಿದೆ. ನಡಿ ಏನಮ್ಮ ಹಸುವಾಗ್ತಿದೆ ನಂಗೆ. ಅಡಿಗೆ ಮಾಡಿ ನಡಿಯೋ. ಅಡ್ಗೆ ಮಾಡಕ್ ಆರದ್ಲ ಎಲ್ಲೋ ಕನೆಕ್ಟ್ ಆಗ್ಬಿಡ್ತು ಕಣೋ. ಅದಿರ್ಲಿ ನಾನ್ ಯಾಕೆ ಅಡ್ಗೆ ಮಾಡ್ಬೇಕು, ಅವಳು ನಿನ್ನೆಂಟು ನೀನ್ ಅಡ್ಗೆ ಮಾಡಾಕ್ಬೇಕು. ಯಾಕಂದ್ರೆ ಮಾಕಾ ಸೇರ್ಸಿ ಹೊಡಿತೀನಿ. ಮದ್ವೆ ಮಾಡ್ದವ್ನ ಯಾರು? ನಾನು. ಹುಡುಗಿ ತೋರಿಸ್ತವ್ನ ಯಾರು? ನಾನು. ಅವಳಿಗೆ ಅಡಿಗೆ ಬರ್ದಾರ ಆಗ್ಬೇಕಾದ್ರೆ ಮಾಡ್ಬೇಕಾಗಿರೋನ್ ಯಾರು? ನಾನು. ಮುಚ್ಕೊಂಡ್ ಮಾಡ್ಬಾ. ನನ್ನ ಮಗನೇ ನಿಮ್ ಜನ್ಮಕ್ಕಿಟ್ ಬೆಂಕಿ ಅಕ್ಕ. ಎಲ್ರಿಗೂ ಮದುವೆ ಮಾಡಿಸ್ರೆ ಮನೆ ಕರ್ದು ಊಟ ಹಾಕ್ತಾರೆ, ಇವ್ರು ನೋಡ್ರಿ ನಮ್ಮ ಮನೇಲಿ ಪಾತ್ರೆ ತೊಳಸ್ತಾವ್ರೆ. ಅಪ್ಪ ಅವಳಿಗೆ ಅಡಿಗೆ ಮಾಡಕ್ ಬಂದಿದ್ರೆ ಕರ್ದು ನಿನ್ನೂ ಊಟ ಹಾಕಿಸ್ತಾ ಇದ್ದೆ. ಅವಳಿಗೆ ಬರಲ್ಲ, ಅದಕ್ಕೆ ನಿನ್ನ ಕೈಲೇ ಮಾಡಿಸಿ ಅವಳಿಗೆ ತಿನ್ನಿಸ್ತಾ ಇದ್ದೀನಿ. ಚಪಾತಿ ಏಯ್ ತಿಂದಿದ್ ಸಾಕು, ಪ್ಲೇಟ್ ತೊಳಿ ಹೋಗು. ಪ್ಲೇಟ್ ತೊಳೆಯೋದು ಅಂದ್ರೆ ಪ್ಲೇಟು ತೊಳೆಯೋದು ಮಾದೇಶ್ವರ. ಕೊಡಮ್ಮ ಕೊಡು, ಎಲ್ಲ ನಾನೇ ತೊಳ್ಕತ್ತೀನಿ ಹತ್ರ. ರೀ ಕೈ ತೊಳೆಯೋದು ಹೋಗ ಅಂಕಲ್ಗೆ ಕೊಡು. ಚೀಪ್ಕತ್ತೀನಮ್ಮ. ಹೆಂಗಿದ್ರು ನಾ ಚೀಪಾಕ ಚೀಪ್ಕಂಡೇ ಇರ್ತೀನಿ ಕೊಡತ್ಲೆಗೆ. ಸಾಕು ಸುಸು, ಪ್ಲೀಸ್ ನಂಗೆ ಸಾಕು ಕಣ, ಅಮ್ಮ ಪ್ಲೀಸ್ ಅನ್ನಿಲ್ಲ ಅಂದ್ರೆ ರಾತ್ರಿ ಊಟ ಮಾಡಲ್ಲ ಅಷ್ಟೇ. ನಂಗೆ ಸಾಕು ಅಷ್ಟೇ. ಪ್ಲೀಸ್ ಅಮ್ಮ ಪ್ಲೀಸ್ ನಂಗೆ ಸಾಕು. ತುಮ್ಮಿ ಬರೇಲಿ. ಅವರಿಬ್ರು ಊಟ ತಿನ್ನೋದ್ ನೋಡ್ತಾ ಇದ್ರೆ ನಿಂಗೆ ಏನ್ ಅನಿಸ್ತಾ ಇದೆ? ಏನನ್ಸುತ್ತೆ ಅಂದ್ರೆ ನಾನು ಕೊಡ್ದೆ ಅವರೇ ತಿಂತಾ ಇದಾರೆ ಅನ್ಸುತ್ತೆ. ನೀ ಎಲ್ಲಿಂದ ಸಿಕ್ಬಿಟ್ಟೆ ನನಗೆ? ಸುಸು ನಮಗ್ ಮದ್ವೆ ಆದಾಗಿಂದ ನೀನು ಒಂದ್ಸಲ ನನ್ನ ಹೆಸರು ಹೇಳಿಲ್ಲ. ಒಂದ್ಸಲ ನನ್ನ ಹೆಸರು ಹೇಳೆ. ನನ್ನ ಹೆಸರು ಹೇಳು. ಜಗ್ಗಪ್ಪ. ಅಷ್ಟೇ ಅಲ್ಲ ರೀ, ನಿಮಗ್ ಸುಮಾರು ಹೆಸರಿದೆ. ಜೋಳಿ ಜಗ್ಗ, ಜಿಂಗ್ ಜಗ್ ಜಗ್ಗ, ಸಾಮ್ರಾಣಿ. ನನ್ನ ಮಗನೇ ಅಲ್ಲ ಕಣೋ, ಇವಳಿಗೆ ಹೆಸರು ಕೇಳಿದ್ರೆ ಪಟ 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 ಅಂತ ಹೇಳ್ತಾವಳೆ. ಅವಳಿಗೆ ಹೆಸರು ಕೇಳಿದ್ರೆ ಇಲ್ಲ ಆಗೋದಿಲ್ಲ ಅನ್ಕಂಡ್ರಾಗ ಎಳಿತಾವಳ ಕಣ. ಎಲ್ಲ ಗುರು ಬರೀ ಬೇಜ್ ಹೆಸರು ಹೇಳ್ದೆ ಇನ್ನೇನ್ ಮಾಡ್ತಾರಪ್ಪ ಮಗನೇ. ಹೆಣ್ಣು ಮಕ್ಕಳು ಗಂಡನ ಹೆಸರು ಕೇಳಿದ್ರೆ ನಾಚ್ಕೋಬೇಕಪ್ಪ. ಓ ನಾಚ್ಕತೆ ನನ್ನ ಮಗನೇ ಎಲ್ಲಿಂದ ತಂದು ಗಂಟೆ ಹಾಕಿದವ್ ನನಗೆ? ಅಲ್ಲ ಕೊಡ, ಅವನ ಹೆಂಡತಿಗೆ ಅವನ್ನೆಲ್ಲ ಮಾಡ್ಕೊಡ್ತಾನೆ, ಆಸೆ ಮಾಡ್ತಾಳೆ. ಇವಳು ಯಾಕೆ ಹಿಂಗ್ ಆಡ್ತಾಳೆ? ಅದ ನಿನಗ್ ಗೊತ್ತಿರ್ಬೇಕು, ನನಗೆ ಗೊತ್ತು. ನನ್ನ ಮಗನೇ ನಡೆಯ ಉಳಿಕೆ. ಅದೆಲ್ಲ ನನಗೆ ಗೊತ್ತಿಲ್ಲ. ಇದೆಲ್ಲ ಈ 2 ಲಕ್ಷ ಕಳ್ಸಿದ್ಯಾ? 2 ಲಕ್ಷ ಅಲ್ಲ, ಬೇಕಾದ್ರೆ ಇನ್ನೂ 50,000 ಕೊಡ್ತೀನಿ. ಅವಳು ಬಂದು ನನ್ನ ಮನೇಲಿ ಅಡಿಗೆ ಮಾಡ್ಬೇಕು. ನನ್ಗೆ ಯಾಕೆ 1 ಲಕ್ಷ ಕಳ್ಸಿದ್ಯಾ? ನೋಡ 1 ಲಕ್ಷ ಕಳ್ಸಿದ್ದೀನ, ಅವಳು ಹೋಗಿ ಅವ್ನ ಮನೇಲಿ ಅಡಿಗೆ ಮಾಡಿ ಊಟ ಮಾಡಿಸ್ಬೇಕು. ಅಯ್ಯೋ ನನ್ನ ತಲೆಗೆಲ್ಲ ಕಟ್ಟಿದ್ದೇನೋ, ನನ್ನ ಹೆಂಡತಿ ಯಾಕೆ ಹೋಗ್ಬೇಕಲ್ಗೆ? ಸಾರಿ ಕಣೋ, ಟೆನ್ಷನ್ ಅಲ್ಲಿ ಅಲ್ಲಿಗೆ ಹೇಳಿದೆ, ನಮ್ಮನೆಗೆ ಕಳ್ಸ್ಬಿಡತ್ಲೆಗೆ. ಕಾಮನ್ ಸೆನ್ಸ್ ಇಲ್ಲ ಸರ್ ಜನಕ್ಕೆ. ಏನ್ ತಲೆ ಕೆಟ್ಟವ್ರು ತಂದು ಕಚಡ ಕಂತ್ರಿ ಗಜ್ಜಿ ನಾಯಿ ನನ್ ಮಗನ್ ತಂದು ಅಮ್ಮ ಸುಸೋ ಏನು ಅಂದ್ರೆ ಅಯ್ಯೋ ಅಯ್ಯೋ, ನಾನ್ ಅನುಭವಿಸ್ಬೇಕಾಗಿರೋ ರಾಜಯೋಗನೆಲ್ಲ ಇವನ್ ಅನುಭವಿಸ್ತವನಲ್ಲಪ್ಪ. ಇಲ್ಲ ಇವನ್ ಹೆಂಡ್ತಿನೇ ಇಷ್ಟು ಮಾಡ್ತಾವಳೆ ಅಂತಂದ್ರೆ ನನ್ನ ಹೆಂಡ್ತಿನೂ ಮಾಡೇ ಮಾಡ್ತಾಳೆ. ಗಂಡನ್ಗೆ ಏನಾರು ಆಯ್ತು ಅಂತಂದ್ರೆ ಮಾನಸ ನನ್ನ ಕಾಲ್ ಚಡ್ಕೊಂಡ್ಬಿಡೋಣ ಕಡೆ. ಏನಾಯ್ತು ರೀ? ನನ್ನ ಕಾಲ್ ನೋವು ಕಡೆ. ಅಯ್ಯೋ ನನ್ ಗಂಡನ್ ಕಾಲ್ ನೋವು ಅಂತ. ಈಗ ನಾನು ಏನಪ್ಪ ಮಾಡ್ಲಿ? ಅಯ್ಯೋ ನಂಗೆ ತುಂಬಾ ಟೆನ್ಷನ್ ಆಗ್ತಿದೆಯಲ್ಲ. ನಾ ಹೇಳ್ದೆ ತಾನೆ ಆಗ್ಲೇ, ಹೆಣ್ಸಿದಿರೋ ಅಂದ್ರೆ ರಿಯಾಕ್ಟ್ ಮಾಡ್ತಾರೆ. ನಿಂಗೆ ಏನ್ ಅನ್ನಿಸ್ತಾ ಇದೆ ಮನಸ್ಸ? ಏನ್ ಅನ್ಸ್ತಿದೆ ಅಂದ್ರೆ ನಿಮ್ ಕಾಲ್ ನೋವಾಗೋಯ್ತಲ್ಲ, ಈಗ ನಂಗೆ ಊಟ ಯಾರು ತಂದ್ಕೊಡ್ತಾರೆ ಅನ್ಸ್ತಿದೆ.
ಅಯ್ಯೋ ನಿನ್ ಊಟಕ್ಕೆ ಮಾದೇಶ್ವರ ಏನಪ್ಪ ಏನು ಮತ್ತೆ ಕಾಮಿಡಿ ಮಾಡಕ್ ಆಯ್ತಾ ಇಲ್ವಾ? ಅಲ್ಲೋಡು ನಾನು ಅನುಭವಿಸ್ಬೇಕಾಗಿರೋ ರಾಜಯೋಗನೆಲ್ಲ ಅವನು ಅನುಭವಿಸ್ತಾವ ನೋಡ. ಯಾಕೆ ಹೊಡಿತಾ ಇದ್ಯಾ? ಯಾಕೆ ಹೊಡಿತಾ ಇದ್ಯಾ? ಹೊರಗಡೆ ಬಂದು ಊಟ ಮಾಡ್ಸೋದೇನು, ಹೊರಗಡೆ ಬಂದು ಕಾಲ್ ಮುರ್ಕೊಳ್ಳೋದೇನು, ಹೊರಗಡೆ ಬಂದು ಡ್ಯುಯೇಟ್ ಆಡೋದೇನು? ಇಬ್ರು ಇವತ್ತಿಂದ ಒಂದು ಡ್ಯುಯೇಟ್ ಆಡ್ಬಾರ್ದು, ಏನಿಲ್ಲ, ಏನಿದ್ರು ಒಳಗಡೆ. ನನ್ನ ಹೆಂಡತಿ ನನ್ನ ಇಷ್ಟ, ನನ್ ಮೇನ್ ಬೇಕಾದ್ರೆ ಕೈ ಹಾಕಬಾರ್ದು. ಸ್ವಂತ ಹೆಂಡತಿ ಹೆಗಲ ಮೇಲೂ ಕೈ ಹಾಕೊಳಂಗಿಲ್ವಾ ಗುರು? ಹೋಗಲೇ ತಿರ್ಗಾ ಕೈ ಹಾಕತ್ತವ್ನೆ. ಕೈ ಹಿಡ್ಕತ್ತವ್ನೆ. ಆಮೇಲೆ ಹೋಗ್ತೀನಿ. ಆಮೇಲೆ ಹೋಗ್ತೀರಾ? ಮನೆ ಒಳಗೂ ಒಂದೊಂದು ಅಡಿ ಗ್ಯಾಪ್ ಇರ್ಬೇಕು. ಹೆಂಗೆ ಸಮಾಧಾನ ತಾನೆ? ಸಮಾಧಾನ ಅಲ್ವಾ? ಅವನ್ ಹೆಂಡ್ತಿ ನೋಡಿದ್ರೆ ಎಲ್ಲಾ ಸುಖ ಭೋಗಗಳನ್ನೆಲ್ಲ ಕೊಡ್ತಾವಳೆ. ನೀನು ಮದ್ವೆ ಮಾಡಿರೋ ಹುಡುಗಿ ದನ ತಿಂದಂಗ್ ತಿಂದು ಮನೆ ಒಳಗೆ ಇವತ್ತಿಂದ 2 ದಿನ ಟೈಮ್ ಕೊಡ್ತೀನಿ. ಅಡಿಗೆ ಮಾಡ್ಬೇಕು, ಗಂಡಂಗ್ ತಿನ್ಸ್ಬೇಕು. ಏನ್ ಹೇಳ್ದೆ ಹೇಳು? ಇವತ್ತಿಂದ 2 ದಿನ ಟೈಮ್ ಕೊಡ್ತಾರೆ. ಅಷ್ಟ್ರಲ್ಲಿ ನೀವ್ ನನಗೆ ಅಡಿಗೆ ಮಾಡ್ಬೇಕು, ನನಗೆ ತಿನ್ನಿಸ್ಬೇಕು. ನಡೆಯವಳಿಕೆ ಎಲ್ಲಿ ಸಿಕ್ಕಿಬಿಟ್ಟೆ ನನಗೆ ನೀನು. ಮಾರನೆಯ ದಿನ ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಹಿಕಂ. ಅಯ್ಯೋ ಮಳೆ ಬಂದ್ಬಿಡ್ತು. ಈ ರಂಗೋಲಿ ಎಲ್ಲ ಹೊಟ್ಟೋಗುತ್ತಲ್ಲ. ಒಂದ್ ನಿಮಿಷ ನಿಲ್ಸು ಅಪ್ಪಿ. ದಡ ಬಡ ಅಂತ ಹಿಡ್ಕೊಂತ ಗ್ರಾಚಾರ್ ಹಿಡ್ಕೊಂತ ಹೇಳ್ದೆ ತಾನೆ ಒಳಗಡೆ ಮಾಡ್ಬೇಕೆಲ್ಲ ಅಂತ. ಮತ್ತೇನೆ ನಿಂದು? ನನ್ನ ಹೆಂಡತಿ ನನ್ನ ಇಷ್ಟ, ನೀನ್ ಅವನ್ ನೋಡ್ಯಕ್ಕೆ? ನನಗಿದನ್ನೆಲ್ಲ ನೋಡಕ್ಕಾಗಲ್ಲ ಕಣ. 2 ಲಕ್ಷ ಅಲ್ಲ, 2 ಕೋಟಿ ಬೇಕಾದ್ರೂ ಕೊಡ್ತೀನಿ. ಈ ಹೆಂಡತಿ ನನಗ್ ಬೇಕು ಕಣ. ಸಾಂಬ್ರಾಣಿ ಅವನಿಗೆ ಮದ್ವೆ ಆಗಿದೆ ಕಣ. ಇವತ್ತಾದ್ರೂ ಬಿಟ್ಬಿಡು, ಸಾಯಿಲೆತ್ತು ಹೋಗ್ಲಿ. ಲೇ ನಿನ್ನ ಫಿಲಾಸಫಿಗೆ ನನ್ ಬೂಟ್ ತುರ್ಕುದ್ರು ಇದನ್ನ ಮೊದ್ಲೇ ನೀ ಯೋಚನೆ ಮಾಡಬೇಕಾಗಿತ್ತು. ನನಗದು ಬೇಡ, ನನಗಿದು ಬೇಕು. ನನ್ನ ಹೆಂಡತಿ ನನ್ನ ಹೆಂಡತಿ ನನ್ನ ಹೆಂಡತಿ ನನ್ನ ಹೆಂಡತಿ ನನ್ನ ಹೆಂಡತಿ. ಏನ್ರಿ ನಿಮ್ಮನ್ನ ನೀವ್ ಏನ್ರಿ ಅನ್ಕೊಂಡಿದೀರಾ? ಒಂದ್ ಹೆಣ್ಣು ಅಂದ್ರೆ ಏನ್ರಿ ಅನ್ಕೊಂಡಿದೀರಾ? ಕಾರ್ಯೇಶು ಮಂತ್ರೇಶು ಮಾಂಗಲ್ಯಂ ತಂತು ನಾನೇನೋ. ಒಂದ್ ಮಾತು ಹೇಳ್ತೀನಿ ಕೇಳ. ಹುಡುಗಿರು ದಡ್ರಿದಾರೆ ಅಂತ ಅವ್ರ ಗಂಡನ ಮೇಲೆ ಪೊಸೆಸಿವ್ನೆಸ್ ಇರಲ್ಲ ಅಂತಲ್ಲ, ಅವ್ರಿಗೂ ಪೊಸೆಸಿವ್ನೆಸ್ ಇರುತ್ತೆ. ಅದನ್ನ ತೋರ್ಸ್ಕೊಳಕ್ ಬರಲ್ಲ ಅಷ್ಟೇ. ಅವ್ನ ಹೆಂಡತಿ ಚೆನ್ನಾಗಿದ್ದಾನೆ, ಅವ್ನ ಹೆಂಡತಿ ಚೆನ್ನಾಗಿದ್ದಾನೆ, ಇವ್ನ ಹೆಂಡತಿ ಚೆನ್ನಾಗಿದ್ದಾನೆ ಅಂತ ನೋಡ್ತಾ ಇದ್ರೆ ಚೆನ್ನಾಗಿರೋ ನಿನ್ನ ಹೆಂಡತಿ ನಿಂಗೆ ಯಾವತ್ತೂ ಚೆನ್ನಾಗಿ ಕಾಣಿಸಲ್ಲ ಕಣ. ನಿಮ್ಮನ್ನೇ ನಂಬ್ಕೊಂಡು ನಮ್ಮ ಅಪ್ಪ ಅಮ್ಮನ ಎಲ್ರನ್ನ ಬಿಟ್ಟು ಬಂದ್ರೆ ನೀವ್ ಹೀಗೆ ನನ್ನ ನೋಡ್ಕೊಳ್ಳೋದು? ಬೇಜಾರಾಯ್ತಾ? ಆಗದೆ ಇರುತ್ತಾ? 8 ಗಂಟೆ ಆಯ್ತು, ನನಗಿನ್ನೂ ಏನು ತಿನ್ನಕ್ಕೆ ಕೊಟ್ಟಿಲ್ಲ. ಏನಾಯ್ತು ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ನೀನಂತೂ ಮನ್ಸಲ್ಲಿ ಇರೋದನ್ನ ಚೆನ್ನಾಗಿ ಹೇಳ್ಬೇಕ. ನಾನ್ ಅನುಭವಿಸ್ಬೇಕಾಗಿರೋದು ನೀನ್ ಅನುಭವಿಸ್ತಾ ಇದೀಯ ಅಂತ ಹೇಳಿ. ಸದಿಗೆ ಈ ಬೇರೆಯವ್ರ ಮನೆ ಸಂಸಾರ ನಮ್ಮ ಗುರು ಸರ್ಗೆ ಎಷ್ಟಿಷ್ಟ ಆಯ್ತು ಅಂತ ಕೇಳ. ಗುರು ಸರ್ ಕಾಂಬಿನೇಷನ್ ಚೆನ್ನಾಗಿತ್ತು. ಸೀತಾರಾಮ್ ಮತ್ತೆ ಸುಷ್ಮಿತಾ ಪೇರ್, ಐ ಥಿಂಕ್ ಇವತ್ತು ದೇ ವರ್ ದಿ ಬೆಸ್ಟ್ ಪೇರ್. ಏನ್ ಪ್ರೀತಿ, ಏನು ಲವ್. ಆಕ್ಚುಲಿ ಜಗ್ಗಪ್ಪನ ಜೊತೆ ಮಾಡುವಾಗ ಇಷ್ಟು ಕೆಮಿಸ್ಟ್ರಿ ಚಾನ್ಸ್ ಆ ಮುಖದಲ್ಲೇ ಫ್ರಸ್ಟ್ರೇಷನ್ ಕಾಣ್ತಾ ಇರುತ್ತೆ ಅವ್ನ ಜೊತೆ ಇದ್ದಾಗ ಅಲ್ಲ. ಟೀಮ್ ತುಂಬಾ ಚೆನ್ನಾಗಿತ್ತು. ಕೋಆರ್ಡಿನೇಷನ್ ಆಗ್ಲಿ, ಟೈಮಿಂಗ್ ಆಗ್ಲಿ ವಾಸ್ ವಂಡರ್ಫುಲ್. ಪಂಚಸ್ ರಿಯಲಿ ಗುಡ್. ಗಿವ್ ಇಟ್ ಅಪ್. ಥ್ಯಾಂಕ್ ಯು ಸರ್. ರಜ್ಜು
ಸ್ಟಾರ್ಟಿಂಗ್ ಫ್ರಮ್ ಅಂತ ಹಿಡಿದು ಲಾಸ್ಟ್ ಅಂತವರೆಗೂ ಇಟ್ ವಾಸ್ ವೆರಿ ನೈಸ್. ಅಲ್ಲ ಅಂತ ಬ್ಯೂಟಿಫುಲ್ ಕ್ಯೂಡಿ ಪೈನ ಮದ್ವೆ ಆಗ್ಬಿಟ್ಟು ಅವಳಿಗೆ ಏನೋ ಹೇಳ್ಕೊಡ್ಬೇಕಾಯ್ತಾ, ಇಲ್ಲಮ್ಮ ನೀನ್ ಹಿಂಗೆ ಅಂತ. ಆಕ್ಚುಲಿ ಪೇರು ಜಗ್ಗಪ್ಪ ಸುಸ್ಮಿತಾ, ಮತ್ತೆ ಇವನು ಅವಳೈತಾ ಮಾನ್ಯ ಒಂದು ಕಾರ್ತಿ. ಈಗ ಸುಷ್ಮಾ ಚೆನ್ನಾಗವಳೆ, ಅವಳನ್ನ ಕೇಳೋದ್ರಲ್ಲಿ ಅರ್ಥ ಐತೆ, ಮಾನಸನ್ ಬೇಡ ಅನ್ನೋದ್ರಲ್ಲಿ ಅರ್ಥ ಐತೆ. ಮಗ ಏನ್ ಮಾಡ ಚೇಂಜ್ ಮಾಡೋಣ ಅನ್ಬಿಟ್ಟ. ಆಕ್ಚುಲಿ ಸುಸುಕ್ಕಿಂತ ಮಾನಸನೇ ಚೆನ್ನಾಗಿರೋದು. ಇಲ್ಲ ಮಗ, ಮಾನಸ ಡುಮ್ಕೆಲ್ಲ ಅವಳೆ. ಸಾಕಾದ್ ಮಜಾ ಆಯ್ತು, ಸಾಕಾದ್ ಮಜಾ ಕೊಟ್ರಿ. ಅಂಡ್ ಥ್ಯಾಂಕ್ ಯು ಗೈಸ್, ಆಸ್ ಯೂಶುವಲ್ ನಿಮ್ ಕಡೆಯಿಂದ ಸೂಪರ್ ಆಗಿತ್ತು. ಲವ್ಲಿ ಸೂಪರ್ ಮಾಡಿದ್ರಮ್ಮ. ಥ್ಯಾಂಕ್ ಯು. ಈ ಆಪಲ್ ಅನ್ನೋದೇನಿದೆಯಲ್ಲ, ಆ ಕಾಲದಿಂದ ಇದ್ರ ಕಿತಾಪತಿ ಒಂದೊಂದಲ್ಲ ರೀ. ಆಡಮ್ ಮತ್ತೆ ಈವು ಆಪಲ್ ಇಂದ ಬಿದ್ದಿದ್ದಕ್ಕೆ ಜಗತ್ತೇ ಸೃಷ್ಟಿ ಆಯ್ತು. ಕೌಶಿಕ ಮಹರ್ಷಿ ಕೊಟ್ಟ ಹಣ್ಣನ್ನ ಅರ್ಧರ್ಧ ತಿಂದಿದ್ರಿಂದ ಜರಾಸಂದ್ರನ ಜನ ಆಯ್ತು. ಇಲ್ಲೂ ಒಂದೇ ಒಂದು ಹಣ್ಣು ಏನೇನೆಲ್ಲ ಎಡವಟ್ಟು ಮಾಡ್ತಿದ್ದೀರಿ. ಈ ಒಂದು ಹಣ್ಣಿನ ಕಥೆ ನೋಡ್ಕೊಂಬೋಣ. ಸಾರ್, ಕಣ್ಣು ಮೂಗು ಬಾಯಿ ಎಲ್ಲ ನಾನೇ. ನಾನ್ ಜೆರಾಕ್ಸು ಒರಿಜಿನಲ್ ಗಿಂತ ಚೆನ್ನಾಗಿದೆ. ಬಾಯಿಲಿ ಏನು ರಜನಿ, ನನ್ಗೊಂದ್ ಕನ್ಸು ಬಿತ್ತು ಕಣ. ಏನ್ ಕನ್ಸು? ನನ್ಗೆ 6 ಜನ ಮಕ್ಳು, ಇದೇ 6ನೇದು. ಇದು ನಿನ್ 6ನೇ ಮಗು ಅಲ್ಲ, ನೀನ್ ಅರ್ಧಾಗ್ತಾ ಇರೋ ನನ್ನ 6ನೇ ಪಟಾಪಟಿ ಚಡ್ಡಿ. ಹೋಯ್ಲಿ, ಏನೋ ನಿನ್ ರೋದ್ನೆ. ಹೌದು, ನಿನ್ಗೆ ಇನ್ನೂ ಯಾಕೆ ಮಗು ಆಗಿಲ್ಲ? ನಾನೇನೋ ಮಾಡ್ಲಿ, ನನಗ್ ಮಕ್ಳಾಗಿಲ್ಲ ಅಂತ ನಾನು ಹೋಗ್ದಿರೋ ಜಾಗನೇ ಇಲ್ಲ. ಆಸ್ಪತ್ರೆಗೆ ಹೋದೆ, ದೇವಸ್ಥಾನಕ್ಕೆ ಹೋದೆ, ಹಾಳಾಗೋಗ್ಲಿ ಅಂತ ಜ್ಯೋತಿಷಿಗಳ ಹತ್ರನೂ ಹೋದೆ, ಏನು ಪ್ರಯೋಜನ ಆಗ್ಲಿಲ್ಲ. ಇನ್ನು ಎಲ್ಲೆಲ್ಲಿ ಹೋಗ್ಬೇಕಂತ ನನಗೆ ಗೊತ್ತೇ ಆಗ್ತಿಲ್ಲ. ನಾನೊಂದ್ ಜಾಗ ಹೇಳ್ತೀನಿ, ಹೋಗ್ತೀಯಾ? ಹೋದ್ರೆ ಗ್ಯಾರಂಟಿ ಮಗು ಆಗುತ್ತೆ. ಹೌದಾ? ಎಲ್ಲಿ ಎಲ್ಲಿ ಎಲ್ಲಿ? ಬೆಡ್ರೂಮ್. ಸರಿ, ಅದಕ್ಕೆ ಎಲ್ಲ ಹೋದ್ಲು? ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಕಿಚನ್ ಯಾರಿದ್ದಾರೆ? ಕೆಲ್ಸದವಳು. ಒಳಗೋಗಿ ಒಂದು ಕಾಫಿ ಕುಡ್ದು ಬರ್ತೀನಿ. ಹುಷಾರು, ಬರೀ ಕಾಲ್ ತೊಳ್ಕೊಂಡ್ ಬರ್ತೀನಿ ಅಂತ ಕೆರೆಗಿಳ್ದು ಎಷ್ಟೋ ಜನ ಅಲ್ಲೇ ಮುಳುಗೋಗಿದ್ದಾರೆ. ಅಯ್ಯೋ, ನಾವೆಲ್ಲ ಸಮುದ್ರದಲ್ಲೇ ಬಟ್ಟೆ ಬಿಚ್ಚಿ ಒಂದ್ ಕೈಲಿ ಹಿಡ್ಕೊಂಡು ಒಂದೇ ಕೈಯಲ್ಲಿ ಈಜೋಡ್ಕೊಂಡು ದಡ ಸೇರೋ ನನ್ ಮಕ್ಳು. ನನಗೆ ಹೇಳಕ್ ಬಂದ್ಬಿಟ್ಟ. ನಿಮ್ಗೊಂದ್ ಸಂತೋಷದ ವಿಷಯ, ನನಗೆ ಮಗು ಆಗುತ್ತಂತೆ. ನಿನಗಾಗುತ್ತೆ, ನನಗಾಗುತ್ತಂತ? ಸಾರಿ ಕಣೆ, ಏನೋ ಫ್ಲೋನಲ್ಲಿ ಕೇಳ್ಬಿಟ್ಟೆ, ನೀನ್ ಹೇಳು. ಇವತ್ತೊಬ್ರು ಗುರೂಜಿ ಹತ್ರ ಹೋಗಿದ್ದೆ. ನನ್ನ ಮದ್ವೆ ಆಗಿ 8 ವರ್ಷ ಆದ್ರೂ ಇನ್ನು ಮಗುನೇ ಆಗಿಲ್ಲ ಅಂದೆ. ನಾನ್ ದಾರಿಯಲ್ಲಿ ಹೋಗ್ತಾ ಇದ್ರೆ ಎಲ್ಲವನ್ನು ಬಂದು, ಸಾರ್ ನಿಮ್ ಪಕ್ಕದ ಮನೆ ಖಾಲಿ ಇದ್ರೆ ಹೇಳಿ, ಬಾಡಿಗೆಗೆ ಬರೋಣ ಅಂತಿದ್ದೀನಿ ಅಂತ ಕೇಳ್ತಾರೆ. ಹೇಳು ಗಂಟ ಕೇಳ್ರಿ. ಹೇಳು. ಗುರೂಜಿ ಹತ್ರ ಪ್ರಾಬ್ಲಮ್ ಹೇಳಿದಕ್ಕೆ ಅವ್ರ 2 ಆಪಲ್ ಮಂತ್ರಿಸಿ ಕೊಟ್ರು. ಮಂತ್ರಕ್ ಮಕ್ಳುದ್ರಲ್ಲ, ಇದು ಕುದ್ರುತ್ತೆ. ಈ ಆಪಲ್ ತಿಂದ್ರೆ ನಮಗ್ ಮಗು ಆಗತ್ತೆ. ಆಪಲ್ ತಿಂದ್ರೆ ಮಗು ಆಗುತ್ತಾ? ಸರಿ, ಹಂಗಾದ್ರೆ ಮದುವೆ ಆಗದವ್ರಿಗೆ ಕೊಟ್ಬಿಟ್ಟಿಯಾ, ಯಾಕೆ? ಮಕ್ಳಾಗ್ಬಿಡುತ್ತೆ. ಮತ್ತಿನ್ನೇನೆ, ಅವ್ನ ಯಾವನೋ ಗುರುಜಿ ಹೇಳದ್ನಂತೆ, ಇವಳು ಕೇಳದ್ಲು. ಗುರೂಜಿ ಬಗ್ಗೆ ಗೇಲಿ ಮಾಡ್ಬೇಡಿ, ಅವರಿಗೆ ಸಿಕ್ಕಾಪಟ್ಟೆ ಶಕ್ತಿ ಇದೆ. ಏನೋ ಮೊದ್ಲು ಮೈಸೂರು ದಸರಲ್ಲಿ ಕುಸ್ತಿ ಆಡ್ತಿದ್ನಾ? ನಿಮ್ಮನ್ನ ನಂಬ್ಕೊಂಡ್ರೆ ನನಗ್ ಮಗು ಆಗಲ್ಲ ಕಣ್ರಿ. ನಾನು ಬೇರೆ ವ್ಯವಸ್ಥೆ ಮಾಡ್ಕೊಂತೀನಿ, ದತ್ತು ತಗೊಂತೀನಿ ಅಂದೆ. ಒಂದ್ ನಿಮಿಷ ಇರು. ತಮ್ಮ, ಅಣ್ಣ ಕಾಫಿ ಕುಡಿತೀನಿ ಅಂತ ಒಳಗಡೆ ಹೋಗಿ ಮೀಸೆ ತಿರ್ಕೊಂಬತ್ತಾ ಇದ್ಯಾ? ಸಕ್ಕರೆ ಜಾಸ್ತಿ ಆಗ್ಬಿಟ್ಟಿತ್ತಣ್ಣ. ಸ್ವಲ್ಪ ಸಕ್ಕರೆ ಕಮ್ಮಿನೇ ತಿನ್ನು, ಮುಂದಕ್ಕೆ ಶುಗರ್ ಬಂದ್ಬಿಟ್ಟತ್ತು. ಅಯ್ಯೋ ಅಣ್ಣ, ಬಾಯ್ಲೆ ನೋಡು, ವಯಸ್ಸಿದ್ದಾಗ್ಲೇ ಸಿಹಿ, ಉಪ್ಪು, ಹುಳಿ, ಖಾರ, ಹಣ್ಣು, ಹಂಪ್ಲು ಇದೆಲ್ಲ ತಿಂದು ಬಿಡ್ಬೇಕು. ವಯಸ್ಸಾದ್ಮೇಲೆ ಇದೆಲ್ಲ ತಂದು ಮುಂದೆ ಇಟ್ಟು ತಿನ್ನಕ್ಕಾಗಲ್ಲ. ಯಾಕೆ ಹೇಳೋ? ಹಲ್ಲು ಅಳ್ಳಾಡ್ತಿರುತ್ತೆ. ನಿನಗೆ ಎಷ್ಟು ಹೇಳಿದ್ರು ಅಷ್ಟೇ ಬಿಡು. ರೀ, ಇವತ್ ರಾತ್ರಿ ನೀವು ಆಪಲ್ ನ ತಿನ್ಬೇಕು. ನೀವು ಆಪಲ್ ತಿನ್ನೋದು ನಿಮಗ್ ಬಿಟ್ರೆ ಬೇರೆ ಯಾರಿಗೂ ಗೊತ್ತಾಗ್ಬಾರ್ದು. ನಿನಗ್ ಗೊತ್ತಲ್ಲೇ? ನಮ್ಮಿಬ್ಬರು ಬಿಟ್ಟು ಬೇರೆ ಯಾರು ಗೊತ್ತಾಗ್ಬಾರ್ದು. ಗುರುಜಿಗೂ ಗೊತ್ತಲ್ಲ? ಆಯ್ತಾಯ್ತು, ಇವಾಗೇನು ಆ ಆಪಲ್ ನ ತಿನ್ಬೇಕಷ್ಟೇ ತಾನೆ? ನಿಧಾನಕ್ ಮಾತಾಡ್ರಿ, ಯಾರಾದ್ರೂ ಕೇಳಿಸ್ಕೊಂಡ್ಬಿಟ್ರಿ. ನನ್ನ ನೀನು ನಿನ್ನ ನಾನು ಕಾದುಕೊಂಡು ಕೂತುಕೊಂಡೆ. ಕೆಲಸದೋಳು ಬರ್ತಿದ್ದಾಳೆ, ಮ್ಯಾಟ್ರ್ ಚೇಂಜ್ ಮಾಡ್ರಿ. ಚಿನ್ನ, ಈ ಹೃದಯ ನಿನಗಾಗಿ, ನನ್ನ ಪ್ಯಾಂಟು ಶರ್ಟ್ ನಲ್ಲಿರುವ ಜೇಬು ನಿನಗಾಗಿ. ನೀನಿಲ್ಲದೆ ನಾನಿಲ್ಲ, ನನಗೆ ನೀನೇ ಎಲ್ಲ. ಗುರು ಸರ್, ನೀವು ಅಮ್ಮನ್ ಮುಸುಡಿ ನೋಡಿದ್ರೆ
ಒಳ್ಳೆ ಒಂಡ್ರಗಪ್ಪೆ ಇದ್ದಂಗಿಲ್ವಾ? ರಚಕ ಮದ್ವೆಯಾಗಿ 8 ವರ್ಷ ಆಯ್ತು, ಆದ್ರೂ ಈ ಅಪ್ಪ ಹೆಂಡತಿ ಸಿರಗ ಹಿಡ್ಕೊಂಡ ಹೆಂಗ್ ತಿರುಗತ್ತವನ ನೋಡಿ. ಯಾವ ಸೀಮೆ ಗಂಡ್ಸೋ ಏನೋ. ಯಜಮಾನ್ರೆ ಕಾಲೆತ್ತಿ. ಯಾಕೆ ಫೋಟೋ ತೆಗಿಬೇಕಾ? ನಾನ್ ಹೇಳಿದ್ದು ಕಾಲೆತ್ತಿ ನೆಲ ಗುಡ್ಸಿ ಕ್ಲೀನ್ ಮಾಡ್ಬೇಕು ಅಂದಿದ್ದು. ಇಲ್ಲಿ ಊರೆಲ್ಲ ಕಸ ಎದ್ದು ಕುಣಿತಾ ಇದೆ, ಇವಳು ಬಂದು ನಾನು ಕಾಲ್ ಕೆಳಗೆ ಗುಡಿಸ್ಬೇಕಂತೆ. ಹೋಗಿ ಒಳಿಕೆ. ಅಯ್ಯ ಬ್ಯಾಡ ಬಿಡಿ, ನಿಮ್ ತಮ್ಮನ್ ರೂಮ್ನೆ ಗುಡಿಸ್ತೀನಿ. ತಮ್ಮನ ರೀ ಈ ವಿಷಯ ಯಾರಿಗ್ ಗೊತ್ತಾದ್ರೂ ಈ ಕೆಲಸದೊಳಗೆ ಗೊತ್ತಾಗ್ಬಾರ್ದು ಕಣ್ರಿ. ಯಾಕೆ? ಇವಳೊಂಥರ ನ್ಯೂಸ್ 18 ಇದ್ದಂಗೆ. ಇವಳನ್ ಬಿಡ್ರಿ. ಬಿಟ್ಟೆ. ಇದು ನಿಮ್ಗೆ, ಇದು ನನ್ಗೆ. ಸ್ನಾನ ಮಾಡ್ಕೊಂಡ್ ಬರ್ತೀನಿ, ನೀವು ಆಪಲ್ ತಿಂದು ರೆಡಿ ಆಗಿರ. ಈ ಮನೇಲಿ ನನ್ಗೆ ಚೂರೇ ಚೂರು ಮರ್ಯಾದೆ ಇಲ್ವಲ್ಲ. ಮರ್ಯಾದೆ ಬರುವಂತ ಕೆಲಸ ಏನಾದ್ರೂ ಮಾಡ್ಲೇಬೇಕು. ಆತಕ್ ಸರಿ ಕಸ ಗುಡಿಸ್ಬೇಕು. ಅಯ್ಯಪ್ಪ, ನನ್ಗೆ ಈ ಮನೇಲಿ ಮನೆ ಕೆಲಸದವಳು ಮರ್ಯಾದೆ ಕೊಡ್ತಾ ಇಲ್ವಲ್ಲ. ಎಂತ ಪರಿಸ್ಥಿತಿ ಬಂದ್ಬಿಡ್ತು ನನಗೆ. ಸಖತ್ತಾಗವಳೆ. ಹಲೋ, ಹಾಯ್. ಹಾಯ್. ಹಲೋ, ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು? 2 ವರ್ಷ ಆಯ್ತು. ಮಕ್ಕಳು ಇನ್ನೂ ಆ ಭಗವಂತ ಕರುಣಿಸಿಲ್ಲ. ಅಲ್ಲ ಚಿಕ್ಕ ಯಜಮಾನ್ರೆ, ಈ ಕವಿತೆ ಕವನ ಎಲ್ಲ ಗೀಚ್ ಹದ್ಬಿಟ್ಬಿಟ್ಟು ಒಂದೊಳ್ಳೆ ಖ್ಯಾಮೆ ಹುಡಿಕೊಳ್ಳಿ. ನಾನು ಸುಮಾರು ಕಡೆ ಅಡ್ಡಾಡಿದೀನಿ. ಯಾಕೆ? ಕೆಲಸ ನೋಡಕ್ಕೆ. ಸಿಕ್ತಾ? ಇನ್ನೇನೋ ಸಿಗಬೇಕು ಅನ್ನೋಷ್ಟರಲ್ಲಿ ಕೈ ತಪ್ಪೋಗುತ್ತೆ. ಅಯ್ಯೋ ಬೇಡ ಬಿಡಿ, ಒಂದಲ್ಲ ಒಂದಿನ ಸಿಕ್ಕೇ ಸಿಕ್ತದೆ. ಏನ್ಲಾ ನಡೆಸ್ತಾ ಇದ್ಯಾ? ಅಣ್ಣ, ಅದು ದಸರಾ ಹಬ್ಬಕ್ಕೆ ಹೋಳಿಗೆ ಹೂರ್ಣ ರುಬ್ತಿದ್ವಿ. ಸುಡ್ಗಾಡ್ ಹೆಗಣ ಎಲ್ಲಿತ್ತೋ ಏನೋ ಹೂಣದೊಳಗೆ ಬಿತ್ತು. ನೀನೇನಮ್ಮಿ ಮಾಡ್ತಾ ಇದೆಯಾ ಇಲ್ಲಿ? ಅದು ಚಿಕ್ಕ ಯಜಮಾನ್ರು ಕಾಪಿ ಕೇಳಿದ್ರು, ಮಾಡ್ಕ ತಕ್ಕ ಬತ್ತೀನಿ ಅಂತಿದ್ದೆ. ಇಷ್ಟೊತ್ತಲ್ಲಿ ಕಾಪಿ ಕುಡಿಯೋ ಅಭ್ಯಾಸ ಯಾವಾಗಿಂದಪ್ಪ? ಕಾಪಿ ಕ್ಯಾನ್ಸಲ್, ಬಾಯ್. ಹೋಗು ನಿತ್ಕಲ್ಲಿ. ಎಲ್ಗೋಯ್ತಾ ಇದೆಯಾ? ಅದು ಮೊಬೈಲ್ ಅಲ್ಲಿ ಐ ಲವ್ ಯು ಸಿನಿಮಾ ನೋಡ್ತೀನಿ. ಧಾರ್ಮಿಕ ಐ ಲವ್ ಯು, ಧಾರ್ಮಿಕ. ಶಪ್ಪ ಶಿವನೇ, ಇಷ್ಟ ಬೇಗ ಸುಸ್ತಾಗ್ಬಿಟ್ಟ? ಅಲ್ಲ ಕೆಲ್ಸ ಮಾಡಿ ಸುಸ್ತಾಗ್ಬಿಟ್ಟಲ್ಲ, ಊಟ ಗೀಟ ತಿಂದಿಲ್ವಾ ಅಂದೆ. ಅಯ್ಯೋ ಯಜಮಾನ್ರೆ ಏನ್ ಹೇಳಿರಿ, ಯಾಕೋ ಸಮಾಧಾನನೇ ಇಲ್ಲ. ಆಚೆ ಎಲ್ಲಾರ ಹೋಗುಮಾ ಅನ್ಸುತ್ತೆ, ಆಚೆ ಹೋದ್ರೆ ಮನೆಗ್ ಬರುಮಾ ಅನ್ಸುತ್ತೆ. ಯಾಕೋ ಸಖೆ ಅನ್ಸುತ್ತೆ, ಸ್ನಾನ ಮಾಡಕ್ ಹೋದ್ರೆ ಚಳಿ ಚಳಿ ಅನ್ಸುತ್ತೆ. ಏನೋ ಗೊತ್ತಿಲ್ಲ ಯಜಮಾನ್ರೆ. ಮನ್ಸು ಹೊಟ್ಟೆ ಸರಿ ಇಲ್ದಾಗಿ ಒಂದೊಂದ್ಸಲಿ ಹಿಂಗಾಯ್ತದೆ. ಹಸ್ಕೊಂಡಂಗೆ ಮಲ್ಕೊಂಬೇಡ, ಈ ಹಣ್ಣು ತಿನ್ ಮಲ್ಕೊ. ಯಜಮಾನ್ರೆ, ಈ ಹಣ್ಣು ತಿಂದ್ರೆ ಅಮ್ಮೋರ್ ಬೊಯ್ಯಕ್ಕಿಲ್ವೇ? ಹಣ್ಣು ತಿಂದ್ರೆ ಅಮ್ಮೋರ್ ಯಾಕೆ ಬೈತಾರೆ? ತಿನ್ನೆ. ಹಣ್ಣು ತಿಂದ್ರೆ ಬೈತಾರಂತೆ. ಆಪಲ್ ಯಾಕೆ ತಿಂತಾ ಇದ್ಯಾ? ಯಾರೇ ಕೊಟ್ರು? ಅದು ಯಜಮಾನ್ರೆ ಕೊಟ್ರು ಅಮ್ಮವ್ರೆ. ಆ ಆಪಲ್ ಇಂದ ಒಂದ್ ದೊಡ್ಡ ಕಥೆನೇ ಇದೆ ಕಣೆ. ಭಟ್ರು ಕೊಡಿ, ಒಂದೊಳ್ಳೆ ಸಿನಿಮಾ ಮಾಡ್ತಾರೆ. ಅಯ್ಯೋ ದೇವ್ರೆ, ಮದುವೆ ಆದ್ಮೇಲೆ ನನ್ ಗಂಡಂಗೆ ವೆರೈಟಿ ವೆರೈಟಿ ಆಪಲ್ ತಿನ್ಸಿದ್ದೆ, ಆದ್ರೆ ಈ ಗುರುಜಿ ಕೊಟ್ಟಿರೋ ಒಂದ್ ಆಪಲ್ ತಿನ್ಸಕ್ಕಾಗಿಲ್ವಾ ನನ್ನ ಕೈಲಿ? ಏನಾಯ್ತು? ನಿಮ್ಗೆ ಅಂತ ಕೊಟ್ಟಿರೋ ಆಪಲ್ ನ ಅವಳಿಗೆ ಯಾಕ್ರಿ ಕೊಟ್ರಿ? ನೀನ್ ಕೊಟ್ರೆ ಆಪಲ್ ನಾನು ಅವಳಿಗೆ ಕೊಟ್ಟಿಲ್ಲ ಕಣೆ. ಅದು ಧಾರ್ಮಿಕ ಐ ಲವ್ ಯು, ಧಾರ್ಮಿಕ. ಆಪಲ್ ಯಾಕೋ ತಿಂತಾ ಇದ್ಯಾ ನಾಯಿ? ಅಣ್ಣ, ಸೇಮ್ ಟು ಸೇಮ್ ಡೈಲಾಗು. ಈ ಮನೇಲಿ ನನಗೆ ಒಂದು ಆಪಲ್ ತಿನ್ನೋ ಹಕ್ಕಿಲ್ವಾ? ಅದು ಆಪಲ್ ಏನಾಗಿದೆ? ಹಳಸೋಗಿದೆ. ಹಳಸೋಗಿರೋದು ಆಪಲ್ ಅಲ್ಲ, ನಿನ್ ಮುಖ. ಹಿಡ್ಕೊಳ್ರಿ, ನೀನ್ ಕೊಡಮ್ಮ ಇಲ್ಲಿ. ರೀ, ನಾನ್ ಕೊಟ್ಟಿರೋ ಆಪಲ್ ಇಲ್ರಿ. ಅದು ತಂದು ಬುಟ್ಟಿಲಿಟ್ಟೆ. ರೀ, ಯಾವ್ದು? ನೋಡು, ನೀನ್ ಕೊಟ್ಟಿದ್ದ ಆಪಲ್ನ ತಂದು ಬುಟ್ಟಿಲಿಟ್ನ. ಇದ್ರಲ್ಲಿ ಆಲ್ರೆಡಿ ಇಷ್ಟೊಂದು ಆಪಲ್ ಇತ್ತ. ಅದ್ರಲ್ಲಿ ಒಂದು ಇವಳು ಎತ್ಕೊಂಡ್ಲು, ಅದ್ರಲ್ಲಿ ಇನ್ನೊಂದು ಇವನ್ ಎತ್ಕೊಂಡ. ನೀನ್ ಕೊಟ್ಟಿರೋ ಆಪಲ್ಲು ಯಾವ್ದು? ಇದು. ಅದು ಆಪಲ್ ಅಲ್ಲ, ಪೈನಾಪಲ್. ಆಪಲ್ ಆದ್ರಿ ಹೇಳಿ, ಬೇಗ ಹೇಳಿ. ಇದು ಅದಲ್ಲ, ಇದು ಅದಲ್ಲ, ಇದಲ್ಲ, ಇದು. ಅಯ್ಯೋ ರೀ, ಬನ್ರಿ ತಿನ್ನಿ. ಯಾವ ಆಪಲ್ಲು? ಇಷ್ಟು ಕೊಡ ಇಲ್ಲಿ. ರೀ, ಎದ್ದೇಳ್ರಿ ಮೇಲೆ. ಇವತ್ ರಾತ್ರಿ ನೀವು ಇಷ್ಟು ತಿನ್ಲೇಬೇಕು. ಬನ್ನಿ.
ಯಜಮಾನ್ರೆ ಕಾಪಿ ಎಲ್ಲಿ ಇಲ್ಲಿ ಏನಾಯ್ತು? ಅದು ಅಮ್ಮೋರೆ ಯಾಕೋ ತಲೆ ಸುತ್ತಾ ಇದೆ, ವಾಂತಿ ಬರ್ತೈತೆ. ಆಪಲ್ ನಿನಗೆ ನಾನ್ ಹತ್ರ ಬಂದ್ರೆ ವ್ರತ, ಅವಳ ಹತ್ರ ಬಂದ್ರೆ ಪೂಜೆನಾ? ನಾನೇನ ಮಾಡ್ದೆ ಅಣ್ಣ ಏನ್ ಮನೇಲಿ ನೆಮ್ಮದಿಯಾಗಿ ನಿದ್ದೆ ಮಾಡಕ್ ಬಿಡಲ್ವಾ? ಏನಿಲ್ಲ ಕಣ, ಕೆಲ್ಸದವಳು ಗರ್ಭಿಣಿ ಆಗಿದ್ಲು. ಸಂತೋಷದ ವಿಚಾರ. ಲೇ ತಮ್ಮ, ಅವತ್ತು ನೀನು ಕಾಫಿ ಕುಡಿದು ಮೀಸೆ ತಿರ್ಕೊಂಬಂದಾಗಲೇ ನನ್ ಡೌಟ್ ಇತ್ತು ಕಣ. ಏನೋ ನೀನು ಮೇಡ್ ಮೇಲೆ ರೈಡ್ ಮಾಡ್ಬಿಟ್ಟಿದ್ಯಲ್ಲೋ ನಾಯಿ. ಹೇಳೋ, ಇದಕ್ ನೀನೇ ತಾನೇ ಕಾರಣ? ನಾನ್ ಕಾರಣ ಅಲ್ಲ. ನಾನು ಕಾರಣ ಅಲ್ಲ. ಅಯ್ಯೋ, ಇವ್ರು ಯಾರು ಕಾರಣ ಅಲ್ಲ, ಮತ್ಯಾರು? ಚಿನ್ನ ಚಿನ್ನ ಚಿನ್ನ, ಇಷ್ಟು ಬೇಗ ಸ್ವೀಟ್ ನ್ಯೂಸ್ ಕೊಟ್ಬಿಟ್ಟಿಯಲ್ಲೇ. ಬಾರಮ್ಮಿ ಹೋಗೋಣ. ಏನ್ ಇತ್ಕೊಳ? ಯಾರ ನೀನು? ಇವಳು ಗಂಡ ಅಂದ್ರೆ ಆ ಮಗು ತಂದೆ ನಾನೇ. ಹೋಗೋಣ ಹೋಗೋಣ. ಚಿನ್ನ, ಗಂಡು ಮಗು ಆದ್ರೆ ಗುರು ಕಿರಣ್ ಅಂತ ಹೇಳೋಣ, ಹೆಣ್ಮಗು ಆದ್ರೆ ರಚಿತಾ ರಾಮ್ ಅಂತ ಹೇಳೋಣ. ಎರಡು ಬಿಟ್ರೆ ಮೊದ್ಲು ಪ್ಯಾನ್ ಕಾರ್ಡ್ ಮಾಡ್ಸೋಣ. ಅಣ್ಣ, ಕೆಲಸದವಳಿಗೆ ಮಕ್ಕಳಾಗ್ತಿದೆ, ನಿಮ್ಮಿಬ್ರಿಗೆ ಮಾತ್ರ ಮಕ್ಕಳೇ ಆಗ್ತಾ ಇಲ್ಲ. ನಿಮ್ಗೆ ಅದೇನ್ ಪ್ರಾಬ್ಲಮ್ಮೋ ಏನೋ. ಅಲ್ಲಮ್ಮ, ಬರೀ ಡ್ಯಾನ್ಸ್ ಮಾಡಿದ್ದು, ವಾಂತಿ ಮಾಡ್ಬಿಟ್ಟು ಆಮೇಲೆ. ಹುಷಾರು ಗುರು ಸರ್. Malika, I think any role you do it really well. ಥ್ಯಾಂಕ್ ಯು. Any role. ಒಂದು ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ವರ, ಮಲ್ಲಿಕಾ, ಐ ಹ್ಯಾವ್ ಸೀನ್ ದ ಇಂಪ್ರೂವ್ಮೆಂಟ್ ಸ್ಟಾರ್ಟಿಂಗ್ ಇಂದ ಈವರೆಗೂ. ಬೋತ್ ಎಕ್ಸ್ಟ್ರಾರ್ಡಿನರಿ. ಥ್ಯಾಂಕ್ ಯು. ಆಮೇಲೆ ಇವತ್ತು ಸರ್ಪ್ರೈಸ್ ಕೊಟ್ಟಿದ್ದು ನಮಗೆ ನಮ್ಮ ಅಕೌಂಟ್ಸ್ ರಾಜೇಂದ್ರ. ಗೊತ್ತಿಲ್ಲ ಟ್ಯಾಲೆಂಟ್ ಎಲ್ಲೆಲ್ಲಿ ಇರುತ್ತೆ ಅಂತ, ಎಕ್ಸ್ಪೆಕ್ಟ್ ಮಾಡಿಲ್ಲ. ತುಂಬಾ ಚೆನ್ನಾಗಿ ಮಾಡಿದೆ, ಚೆನ್ನಾಗಿ ಮಾಡಿದೆ. ಆಕ್ಚುಲಿ ರಿಯಲಿ ಗುಡ್. ನೆಕ್ಸ್ಟ್ ಟೈಮ್ ಆಪಲ್ ಕನ್ಫ್ಯೂಸ್ ಮಾಡ್ಕೋಬೇಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗುರು ಸರ್. ರಚಿತಾ, ನಂಗೆ ತುಂಬಾನೇ ಇಷ್ಟ ಆಯ್ತು ಇದು. ಆ್ಯಂಡ್ ಏನೇ ಕಷ್ಟ ಬಂದರೂ ಎಲ್ಲರೂ ಶಾಸ್ತ್ರಿಗಳು ಲೈಕ್ ಗುರೂಜಿ ಒಡೆವರ್ ಎಲ್ಲೇ ಹೋಗ್ಬಿಟ್ಟು ಏನೋ ಒಂದು ನಾವು ಸಜೆಷನ್ ಇಸ್ಕೊಂಡು ಏನೋ ಒಂದು ಕೇಳ್ಕೊಂಡು ಬರ್ತೀವಿ. ಬಟ್ ಇಲ್ಲಿ 2 ಆ್ಯಪಲ್ ಬಂದ ತಕ್ಷಣ ಅದೇ ಒಂದು ಮಜಾ ಕೊಟ್ಟಿದ್ದು. ಆ್ಯಂಡ್ ಫ್ರೂಟ್ ಬೌಲಲ್ಲಿ ಒಂದಷ್ಟು ಆ್ಯಪಲ್ಸ್ ಇತ್ತು. ಅಲ್ಲೇ ಅನಿಸ್ತು ಇಲ್ಲೇನೋ ಆಗತ್ತೆ, ಇಲ್ಲಿ ಪ್ರಾಬ್ಲಮ್ ಆಗತ್ತೆ ಅಂತ. ರಾಜೇಂದ್ರ ಅವರು ಬಂದಿದ್ದು, ಇಟ್ ವಾಸ್ ವೆರಿ ನೈಸ್, ಸೋ ನೈಸ್. ಓವರ್ ಆಲ್ ಸಕ್ಕತ್ ಮಜಾ ಕೊಡ್ತು. ಒಂದು ಆ್ಯಪಲಿಂದ ಒಂದು ಸ್ಕಿಟ್ ಆಯಿತು ಅಂದರೆ ವಾವ್, ಇನ್ನು ನೆಕ್ಸ್ಟ್ ಯಾವ ಫ್ರೂಟ್ಸ್ ಬರುತ್ತೋ ಗೊತ್ತಿಲ್ಲ. ಐ ಆಮ್ ವೇಟಿಂಗ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ರಾತ್ರಿ 9 ಗಂಟೆ ಆದ್ಮೇಲೆ ನಮ್ಮ ಮನಸ್ಸಲ್ಲಿ ಬರೋ ಒಂದೇ ಒಂದು ಪ್ರಶ್ನೆ, ಅಯ್ಯಯ್ಯೋ ಟೈಮ್ ಆಗೋಯ್ತು, ಏನ್ ಮಾಡಕ್ಕಾಗತ್ತೆ, ಬೇಜಾರು ಮಾಡ್ಕೊಳ್ಳೋದು ಯಾಕೆ? ಇವತ್ತಿನ ಎಪಿಸೋಡ್ ನ ಮುಗಿಸೋಣ. ನಾಳೆ ರಾತ್ರಿ 8 ಗಂಟೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಶುಭ ರಾತ್ರಿ. ಗುಡ್ ನೈಟ್. ಟೇಕ್ ಕೇರ್. ಲವ್ ಯು. ಬಾಯ್.